ಬಂಧುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷ ನಾನಾಗಿರುವ ಕಾರಣ ಸಮಯವನ್ನು ಕೂಡ ನಾನೇ ನಿರ್ಬಂಧಗೊಳಿಸ್ತೀನಿ. ಯಾಕೆಂದರೆ 1 ಅವರ್ ಲೇಟ್ ಆಗಿದೆ. ನಮ್ಮ ಗೋಷ್ಠಿಗಳು ಪ್ರಾರಂಭ ಆಗಬೇಕಾಗಿದೆ. ಹಾಗಾಗಿ ನನಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ ಥರದೊಂದು ಯೋಚನೆ ಬಂದಾಗ ಪ್ರಜಾವಾಣಿ ಸಹಯೋಗ ನಿಮ್ಮ ಜೊತೆಗೆ ಇದೆ ಅಂತ ಹೇಳಿಬಿಟ್ಟು ರವೀಂದ್ರ ಭಟ್ರು, ನರಸಿಂಹಮೂರ್ತಿ ಅವರು ಹೇಳಿದರು. ಒಂದೇ ಸಂಸ್ಥೆ ಏನು ಮಾಡಲಿಕ್ಕಾಗೋದಿಲ್ಲ, ಸೇರಿದರೆ ಮಾತ್ರ ಅದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ಈ ವಿಚಾರ ಸಂಕಿರಣ ಸಾಕ್ಷಿ ಅಂತೇಳಿ ನಾನು ಅದು ಭಾವಿಸ್ತೀನಿ. ನಾನು ಏನು ಹೆಚ್ಚೊತ್ತು ಹೇಳೋದಿಲ್ಲ. ಯಾಕೆ ಅಂತಂದರೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ನೋ ಇವರೆಲ್ಲ ಹೇಳಿರೋದ್ರಿಂದ ನೀವು ಹೇಳಿದಕ್ಕೆಲ್ಲ ನನ್ನ ಸಹಮತ ಇದೆ, ಅಲ್ಲಿ ನನ್ನ ಮಾತು ನಡೀತಾ. ಸ್ನೇಹಿತರೆ, ಆದರೂ ಕೂಡ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನಕದಾಸರನ್ನು ನಾವು ಹೆಚ್ಚು ಅರ್ಥ ಮಾಡ್ಕೋಬೇಕು. ಕನಕ ಪ್ರಜ್ಞೆ ಅಂದರೆ ಏನು ಅನ್ನೋದನ್ನು ಇನ್ನೂ ವಿಸ್ತರಿಸಬೇಕು ಅಂತಾದರೆ ನಾವು ಮಧ್ವಕಿಂಡಿಯ ಮೂಲಕ ಕನಕದಾಸನ ನೋಡಿದರೆ ಅವನು ಸಿಕ್ಕೋಲ್ಲ. ಅವನು ಸಿಗೋದು ಏನು ಮಾಡ್ತಾನೆ ಅಂತಂದರೆ, ಒಂದು ಭಕ್ತನಾಗಿ ಕಾಣ್ತಾನೆ, ಇಲ್ಲ ದಾಸನಾಗಿ ಕಾಣ್ತಾನೆ, ಅಲ್ಲಿಗೆ ಲಿಮಿಟ್ ಆಗುತ್ತದೆ. ಆದರೆ ಕನಕನ ಕಿಂಡಿ ಅಂತ ಒಂದಿದೆ. ಆ ಕನಕನ ಕಿಂಡಿ ಮೂಲಕ ನಾವು ನೋಡೋದಾಯಿತು ಅಂದರೆ ಅದು ವಿಸ್ತಾರ ನಮಗೆ ಗೊತ್ತಾಗ್ತಾ ಇದೆ. ಈ ಕನಕನ ಕಿಂಡಿ ಏನಪ್ಪ ಅಂದರೆ ಅದು ಬಹುತ್ವದ ನೆಲೆ, ಬಹುತ್ವದ ಸ್ವರೂಪ, ಬಹುತ್ವದ ಒಂದು ಮಾದರಿ ಅದು. ನೋಡಿ, ಅಲ್ಲಿ ಕನಕದಾಸನ್ನೇ ಲಿಮಿಟ್ ಮಾಡಿ ನಾವು ಹೇಳಬೇಕು ಅಂತಂದರೆ ಅಲ್ಲಿ ಕವಿ ಇದ್ದಾನೆ, ದಾಸ ಇದ್ದಾನೆ, ಸಂತ ಇದ್ದಾನೆ, ದಾರ್ಶನಿಕ ಇದ್ದಾನೆ, ಅನುಭಾವಿ ಇದ್ದಾನೆ, ಇವೆಲ್ಲಕ್ಕಿಂತ ಮುಖ್ಯವಾಗಿ ಸಮಾಜ ವಿಜ್ಞಾನಿ, ಸಮಾಜ ಸುಧಾರಣಾವಾದಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಸಮಾಜ ವಿಜ್ಞಾನಿ ಅನ್ನುವಂಥದ್ದು ಹೆಚ್ಚು ಸೂಕ್ತ ಅಂತ ನನಗೆ ಅನ್ನಿಸ್ತದೆ. ಸೊ ಹೀಗೆ ಬಹುತ್ವದ ನೆಲೆಯಲ್ಲಿ ಅವನು ಬಿಂಬಿಸ್ತಾ ಹೋಗ್ತಾ ಇದ್ದಾನೆ. ಅದಕ್ಕೆ ಒಂದು ಮಾತು ಹೇಳಲಿಕ್ಕೆ ನನಗೆ ಇಲ್ಲಿ ನೆನಪಾಗ್ತಾ ಇದೆ. ಈ ದಿನಕರ ದೇಸಾಯಿ ಅವರು ಒಂದು ವಾಕ್ಯ ನೋಡಿ, ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನಲ್ಲ. ಆರಿಸುವುದಾದರೆ ಬೆಂಕಿಯನ್ನು ಆರಿಸು, ದೀಪವನ್ನಲ್ಲ. ಇವತ್ತೇನಾಗಿದೆ, ನಮ್ಮ ದೀಪಗಳು ಕ್ಷೀಣಿಸ್ತಾ ಇದೆ. ಯಾಕೆಂದರೆ ಏನು ಪ್ರೀತಿ, ವಾತ್ಸಲ್ಯ, ಸಹಕಾರ, ಮನೋಭಾವ ಈ ಥರದ ತೈಲ್ಯವನ್ನು ನಾವು ಆ ಬತ್ತಿಗೆ ಹಾಕ್ತಾ ಇಲ್ಲ. ಅಲ್ಲಿಗೆ ಏನಾಗಿದೆ, ದ್ವೇಷ, ಅಸೂಯೆ, ಸ್ವಾರ್ಥ, ಮೇಲು, ಕೀಳು, ಶ್ರೇಷ್ಠ ಇತ್ಯಾದಿಗಳು ಸೇರಿಕೊಂಡು ಏನಾಗಿದೆ, ಆ ಬೆಂಕಿ ಪ್ರಖರವಾಗ್ತಾ ಇದೆ, ದೀಪ ಕ್ಷೀಣ ಆಗ್ತಾ ಇದೆ. ಹಾಗಿದ ಮೇಲೆ ಕನಕದಾಸ ಅಂತ ದಾರ್ಶನಿಕರು ಕೊಟ್ಟ ಕೊಡುಗೆ ಯಾವುದು? ಅವ್ರು ಹೇಳಿದ್ದು ಮೂಲತಃ ಇದನ್ನೇ, ಈ ಥರದ್ದನ್ನೇ ಹೇಳಿದರು. ನೋಡಿ, ಅವರು ಆ ಕೇಡುಗರ ಬಗ್ಗೆ ಅವರು ಹೇಳುವಂಥ ಒಂದು ಮಾತುಗಳು ನೋಡಿ. ತೊಲಗುವರು ಕಡೆಗೆ ತಾವು ಹೊಲೆ ಎನ್ನುತ್ತಾ ಕಳವಡಿಸಿ, ಮೂತ್ರದ ಬಿಲದೊಳಗೆ ಬಂಧುವುದ ಕಾರಣದೆ ಬರಿದ ಮನನೊಂದು ಜಲದೊಳಗೆ ಮುಳುಗಿದರೆ ತೊಲಗದು ಈ ಹೊಲೆಗೆಲಸ, ಈ ದೇಹಗಳು ನೀ ನೆಲೆಸಿರಲು ಹೊಲೆಯುಂಟ ದೇವ ರಕ್ಷಿಸು ನಮ್ಮ ನನವರ. ನೋಡಿ, ಎಂಥ ಅದ್ಭುತವಾದ ಮಾತು. ಅಂದರೆ ನಾವೆಲ್ಲ ಎಷ್ಟರ ಮಟ್ಟಿಗೆ ಬೂಟಾಟಿಕೆಯಿಂದ, ತೋರಿಕೆಯಿಂದ ಬದುಕ್ತಾ ಇದ್ದೀವಿ ಅಲ್ಲ. ಸೊ ಅದರ ಬಗ್ಗೆ ಅವನು ಹೇಳ್ತಾನೆ. ಆದರೆ ಇಲ್ಲಿ ಸಂತ ಭಾಷೆ ಬಗ್ಗೆ ಡಾಕ್ಟರ್ ಬಿಳಿಮಲೆ ಅವರು ಮಾತಾಡಿದ್ರು. ಭಾಷೆ ಬಗ್ಗೆ ಸಂತ ಯಾವ ರೀತಿಯ ಭಾಷೆಯನ್ನು ಬಳಸ್ಬೋದು ಅದನ್ನೇ ಬಳಸ್ತಾನೆ. ಆದರೆ ಅದರ ಚುರುಕಾಗಿದೆಯಲ್ಲ, ಅದು ತಾಟಬೇಕಾಗಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ತಾಕತ್ತೆ ಅನ್ನೋದ್ರ ಕೂಡ ನಾವು ಗ್ರಹಿಸಬೇಕಾಗ್ತದೆ. ಸೊ ನೋಡಿ, ಅವನು ಹೇಳ್ತಾನೆ, ನಾನು ಶ್ರೇಷ್ಠ ನೀನು ಕನಿಷ್ಠ ಅಂಥೇಳಿ ಏನು ಬೊಂಡ ಬಜಾಯಿಸ್ತಾರಲ್ಲ, ಅವ್ರು ಹೇಳ್ತಾನೆ, ನಾನು ನೀನು ಎಲ್ಲದಿರುವ ಹೀನ ಮಾನವ, ಜ್ಞಾನದಿಂದ ನಿನ್ನನ್ನು ನೀನೇ ತಿಳಿದು ನೋಡಲು. ಜಾತಿ ವ್ಯಸನಗಳಿಗೆ ಅವನು ಮಾಡುವಂಥ ಮಾತು ಈಗಾಗಲೇ ಪ್ರಸ್ತಾಪ ಆಯಿತು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಗೆ ನೀನಾದರೂ ಬಲ್ಲಿರ. ಆಮೇಲೆ ಆತ್ಮಸಾಕ್ಷಿ ಇಲ್ಲದವರಿಗೆ ಹೇಳುವಂಥ ಮಾತು ನೋಡಿ, ಅದು ದೊಡ್ಡ ಪದ್ಯ, ತುಂಬ ಒಳ್ಳೆಯ ಪದ್ಯ ಅದು. ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ, ಒಳ್ಳೆಯ ಪದ್ಯ ಅದು. ಹಾಕಿ ಹೇಳ್ತಾನೆ. ಆಮೇಲೆ ಜೊತೆಗೆ ಮನುಷ್ಯ ಕುಲದ ಮೂಲ ಪ್ರವೃತ್ತಿಯನ್ನು ಬಿಟ್ಟಂಥ ಅಧಮನಿಗೆ ಅವನು ಕೇಳ್ತಾನೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಜೊತೆಗೆ ಮನಕ್ಷೋಭೆಯುಳ್ಳ ಅತೃಪ್ತಿ ಜೀವಿಗಳಿಗೆ ಅವನು ಹೇಳೋದು ನೋಡಿ, ತಲ್ಲಣಿಸಿದರೆ ಕಂಡೆ ತಾಳು ಮನವೇ. ಡಂಬಾಚಾರಿಗಳಿಗೆ ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ಕಲುಷವಿದ್ದವರು. ಆಮೇಲೆ ಗರ್ವ ಅಹಂಕಾರಿಗಳಿಗೆ ಹೇಳೋ ಮಾತು ನೋಡಿ, ದಾಸನಾಗು ವಿಶೇಷನಾಗು. ದಾಸ ಅಂತಂದರೆ ಇದು ತುಂಬ ಆನುಭಾವಿಕ ಹಿನ್ನೆಲೆಯಲ್ಲಿ, ಅಂದರೆ
ತನ್ನಲ್ಲಿರ್ತಕ್ಕಂಥ ಎಲ್ಲ ಐಹಿಕ ಇವುಗಳನ್ನೆಲ್ಲ ಕಳ್ಕೊಂಡು ಒಂದರ ಆತ್ಯಂತಿಕ ಸ್ಥಿತಿ ಏರುವಂಥ ಸ್ಥಿತಿ ಇದೆಯಲ್ಲ, ಅದು ದಾಸ. ದಾಸ ಅಂದರೆ ನಮ್ಮ ಮನೆಗೆಲ್ಸಿಗೆ ಕೆಲಸ ಮಾಡೋಕೆ ಬರ್ತಾನಲ್ಲ ಅವನಲ್ಲ. ಆ ಅರ್ಥದಲ್ಲಿ ಅವನು ಹೇಳ್ತಾನೆ, ಎಲ್ಲವನ್ನು ಬಿಡಬೇಕು ನೀವು, ಈ ಅಹಂಕಾರ ಬಿಡಬೇಕು. ಅಹಂಕಾರ ಅನ್ನುವಂಥದ್ದು, ಅಹಂ ಅನ್ನುವಂಥದ್ದು ನಮ್ಮ ಮನುಷ್ಯ ಕುಲಕ್ಕೆ ಭೂಕಂಟಕವಾಗಿರ್ತಕ್ಕಂಥ ಸಂಗತಿ, ಅವನ್ನೆಲ್ಲ ಬಿಡಬೇಕು ಅನ್ನುವಂಥ ಮಾತು. ಆಮೇಲೆ ನೋಡಿ, ಅಸಮಾನತೆಯನ್ನೇ ಬಂಡವಾಳ ಮಾಡಿಕೊಂಡು ಬೆಳೆಯುವ ದುರ್ಜನರಿಗೆ ಗುಟ್ಟು ತಿಳಿದ ಮೇಲೆ ಹಿರಿದೇನು ಕಿರಿದೇನು. ನಾನು ಏನೋ ಗೊತ್ತಾಗೋಗಿದೆ, ಯಾಕೆ ಅವನು ದೊಡ್ಡವನು ಇವು ಚಿಕ್ಕವನು, ನಾನು ಶ್ರೇಷ್ಠ ನೀನು ಕನಿಷ್ಠ, ಇವೆಲ್ಲ ಯಾಕೆ? ಸೊ ಇವೆಲ್ಲದರಲ್ಲಿಯೂ ಕೂಡ ಕನಕನ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ. ಈ ಕನಕ ಪ್ರಜ್ಞೆ ಅಂದರೆ ಏನಪ್ಪ ಅಂದರೆ ಒಂದು ಎಚ್ಚರಿಕೆಯ ಪ್ರಜ್ಞೆ, ವಿವೇಕದ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ. ಸೊ ಹೀಗೆ ಮನುಷ್ಯ ಹಸನು ಸಮಾಜಕ್ಕೆ ದುಡಿದಂಥ, ಹಸನು ಸಮಾಜಕ್ಕಾಗಿ ತನ್ನ ಏನು ಕಾವ್ಯಗಳು ಮತ್ತು ಕೀರ್ತನೆಗಳನ್ನು ಮೀಸಲಾಗಿಟ್ಟಂಥ ಕನಕದಾಸ ಕೇವಲ ಭಕ್ತ ಅಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೇವಲ ಅವನು ಭಕ್ತ ಅಲ್ಲ, ಅವನೊಬ್ಬ ಮನೋವಿಜ್ಞಾನಿ. ಯಾಕೆ ಕೇವಲ ಭಕ್ತ ಅಲ್ಲ ಅಂತಂದರೆ, ಭಕ್ತಿ ಇದ್ದೇ ಇದೆ, ಇಲ್ಲ ಅಂತ ನಾನು ಹೇಳ್ತಲ್ಲ, ಕೇವಲ ಭಕ್ತ ಅಲ್ಲ. ಅವನು ಹೇಳ್ತಾನೆ, ತಂದೆ ಶ್ರೀ ಆದಿಕೇಶವ ನೆಲೆಯಾಗಿ ಹೃದಯದಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ತಾನೆ. ತಂದೆ ಶ್ರೀ ಆದಿಕೇಶವ ನೆಲೆಯಾಗಿ ಈ ಹೃದಯದಲ್ಲಿ ನೆಲೆಸಿದ ಅಂತ ಅಂದರೆ ನನ್ನೊಳಗೆ ಅವನಿದ್ದಾನೆ. ಯಾಕೆ ಅಂತಂದರೆ ಕನಕದಾಸನ ಹಿಸ್ಟ್ರಿಯನ್ನು ನೀವು ಓದಿದರೆ ಅವನು ಎಲ್ಲವನ್ನೂ ಅನುಭವಿಸ್ತಾ, ಎಲ್ಲ ಸುಖವನ್ನು ಅನುಭವಿಸ್ತಾವನು. ಏನು ಏಕದಮ್ ಬಡವ ಏನಲ್ಲ, ಅವನು ಯೋಧ. ಅವನು ಎಲ್ಲವನ್ನು ಅನುಭವಿಸಿ ಎಲ್ಲವನ್ನು ಬಿಟ್ಟ ಮೇಲೆ ಅವನು ದಾಸನಾಗಿ ಈಚೆ ಬರ್ತಾನೆ, ಬಯಲಿ ಬರ್ತಾನಲ್ಲ, ಆವಾಗ ಅವನಿಗೆ ಒಂಟಿತನ ಕಾಡ್ತದೆ. ಒಂಟಿತನ ಕಾಡಿದ ಪ್ರಯತ್ನ ಏನಾಗುತ್ತೆ ಅಂತಂದರೆ, ಅವತ್ತಿನ ಕಾಲ ಧರ್ಮದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ವೈಷ್ಣವ ಧರ್ಮ ಇದೆಲ್ಲ ತುಂಬ 14ನೇ ಶತಮಾನ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಉಚ್ಛ್ರಾಯ ಸ್ಥಿತಿಯನ್ನು ಕಂಡ, ಹಾಗೆಯೇ ಅದು ಅವನತಿ ಆದದ್ದನ್ನು ಕಂಡ. ಸೊ ಹಾಗಾಗಿ ಅವನಲ್ಲಿ ಒಂಟಿತನ ಕಾಡಕ್ಕೆ ಶುರು ಆದಮೇಲೆ, ಹಾಗಾದರೆ ಮೋಕ್ಷದ ದಾರಿ ಯಾವುದು ಅಂತ ಹುಡುಕ್ಲಿಕ್ಕೆ ಹೋದಾಗ ಅವನಿಗೆ ಅನ್ಕೋತಾನೆ, ಸೊ ಮೋಕ್ಷದ ದಾರಿಗೆ ಒಬ್ಬ ಸಾಕ್ಷಿ ಬೇಕು, ಅಂತರ್ನುಡಿ ಬೇಕು. ಅಂತರ್ನುಡಿ ಯಾವುದು ಅಂತಂದರೆ ಆದಿಕೇಶವ. ಅವನ ಕೇವಲ ಅವನಿಗೆ ದೇವರಲ್ಲ, ಅವನ ಕಾನ್ಸಿಯಸ್ನೆಸ್, ತಾನು ತನ್ನ ನಡೆ ಮತ್ತು ನುಡಿಗೆ ನೀನು ಸಾಕ್ಷಿಯಾಗಿರಬೇಕು ಅಂತ ಹೇಳಿ ಅವನ ಗುರುತಿಟ್ಕೊಂಡು ಆ ಮೂಲಕ ಭಕ್ತಿ ಎಂಬುವುದನ್ನು ಸಾಮಾಜೀಕರಣಗೊಳಿಸಿ ಜ್ಞಾನೋಪಾಸನೆಗೆ ಆ ಭಕ್ತಿಯನ್ನು ಬಳಸ್ಕೊತಾ ಹೋಗ್ತಾನೆ. ಅಲ್ಲಿ ಕನಕದಾಸನ ಹಿರಿಮೆ ಇದೆ. ಹಾಗಾಗಿ ನೋಡಿ, ಅವನ ಇದು ಏನು ಪ್ರಖರವಾದಂಥ ಪ್ರಜ್ಞೆ ಹೇಗಿದೆ ಅಂತಂದರೆ, ಈ ವೈದಿಕ ವಲಯವು ಹಿಂದೂ ಧರ್ಮವನ್ನು ಸೃಷ್ಟಿ ಮಾಡಿದಂತಹ ಸಂದರ್ಭ, ತುಂಬ ಆಕ್ರಮಣಕಾರಿಯಾದಂಥ ಕಾಲಘಟ್ಟ ಅದು. ಅಂತಹ ಕಾಲಘಟ್ಟದಲ್ಲಿ ಬದುಕಿದ ಮತ್ತು ಈ ವೈಷ್ಣವ ಮತವನ್ನು ಅವಲಂಬಿಸಿದ ಈ ಕನಕದಾಸ ಆ ಮತವನ್ನು ಮುರಿದು ಶೈವ ಮತಕ್ಕೂ ಅಲ್ಲಿ ಪ್ರವೇಶ ಕಲ್ಪಿಸ್ತಾನೆ. ಇದು ನಾವು ಮಾತಾಡ್ತಾ ಇರುವಂಥದ್ದು 14ನೇ ಶತಮಾನದ ಕಾಲಘಟ್ಟ. ಅದು ಎಂಥ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಹಿಂದೂ ಧರ್ಮವನ್ನು ಸೃಷ್ಟಿ ಮಾಡಿದ್ದೆ ಅದು, ನಿಮಗೆಲ್ಲ ಗೊತ್ತಿದೆ. ಅದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅಂಥದ್ದನ್ನು ಮುರಿದು ಇಲ್ಲಿ ತರ್ತಾನೆ. ಶೈವನು ಕೂಡ, ಯಾಕೆಂದರೆ ನಿಮ್ಗೆ ಗೊತ್ತಿದೆ, ವೈಷ್ಣವ ಧರ್ಮದಲ್ಲಿ ಶ್ರೀಹರಿಯೇ ಸರ್ವೋತ್ತಮ, ಅವನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ. ಅಂಥ ಒಂದು ಮತದ ಅನುಯಾಯಿಯಾದಂಥ ಕನಕದಾಸ ಅಲ್ಲಿಯೂ ಕೂಡ ಮುರಿದು ಕೆಲಸ ಮಾಡುವಂಥದ್ದು. ಈಗಾಗಲೇ ರಾಮದಾನ ಚರಿತ್ರೆ ಬಗ್ಗೆ ಪ್ರಸ್ತಾಪ ಮಾಡಿದರೆ ಅದನ್ನು ನೀವು ಗಮನಿಸಿದ್ರಿ. ಅಲ್ಲಿಯೂ ಕೂಡ ನೋಡಿ, ರಾಮದಾನ ಚರಿತ್ರೆಯ ವಿಶೇಷ ಏನು ಅಂತಂತಂದರೆ, ಕನಕದಾಸ ಹೇಗೆ ಎಷ್ಟು ಬುದ್ಧಿವಂತಿಕೆಯಿಂದ ಅದನ್ನು ನಿರ್ವಹಿಸ್ತಾನೆ ಅಂತಂದರೆ, ಶ್ರೀರಾಮಚಂದ್ರನ ಒಪ್ಕೊಂಡ, ಅವನ ಮೂಲಕನೇ ರಾಗಿಗೆ ಅವನೆಲ್ಲ ಅರ್ಹತೆಯನ್ನು ಕಲ್ಪಿಸ್ಕೊಟ್ಟ. ಆದರೆ ನೋಡಿ, ನಮಗೆ ಗೊತ್ತಿರೋದೇನಪ್ಪ ಅಂದರೆ, ಪ್ರಭುತ್ವ ನಿರ್ಣಯ ಕೊಡುತ್ತೆ, ಯಜಮಾನ ನಿರ್ಣಯ ಕೊಡ್ತಾನೆ, ಅವನು ಜಡ್ಜ್ ಆಗಿರ್ತಾನೆ. ಇಲ್ಲಿ ಕನಕದಾಸ ಏನು ಮಾಡ್ತಾನೆ ಅಂದರೆ, ಶ್ರೀರಾಮಚಂದ್ರನಿಗೆ ಯಾವುದೇ ನಿರ್ಣಯ ಕೊಡಿಗೂ ಅಧಿಕಾರ ಕೊಡೋದಿಲ್ಲ. ಏನು ಮಾಡ್ತಾನೆ ಅವನು ನೋಡಿ, ನೀವಿಬ್ಬರು ಕಾದಾಟ, ನಾನು ಹೆಚ್ಚು ನೀನು ಹೆಚ್ಚು ಅಂತ ಹೇಳಿ ನೀವೇನು ಮನ ಮಾಡ್ತಾ ಇದ್ದೀರಿ, ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ 6 ತಿಂಗಳ ಕಾಲ ನೀವು ಸೆರೆಯಲ್ಲಿರಿ. ಹಾಗಾಗಿ ನಿಮ್ಮ ಸಾಮರ್ಥ್ಯವನ್ನು ನೀವೇ ಸಾಬೀತುಪಡಿಸಿ ಅಂತ ಹೇಳೋ ಇದೆಯಲ್ಲ, ಎಂಥ ಅದ್ಭುತವಾದ ಕಲ್ಪನೆ ಅದು. ಅಂದರೆ ನಿಮ್ಮ ಶಕ್ತಿ, ನೀವು ಎಷ್ಟರ ಮಟ್ಟಿಗೆ ಗಟ್ಟಿ, ನೀವು ಎಷ್ಟರ ಮಟ್ಟಿಗೆ ತಾಕತ್ತಿದೆ ನಿಮಗೆ, ನೀವು ಸತ್ವ ಏನಿದೆ ಅನ್ನೋದನ್ನು ನೀವೇ ಸಾಬೀತುಪಡಿಸಿ ಅಂತೇಳಿ ಜೈಲಲ್ಲಿದ್ದು 6 ತಿಂಗಳ ನಂತರ ಬನ್ನಿ, ಆಗ ನೋಡಿ ನೀವು ಹಾಗೆ ಅಂತೇಳಿ. ಕನಕದಾಸನ ಈ ಕಾವ್ಯ ಇದೆಯಲ್ಲ, ರಾಮದಾನ ಚರಿತ್ರೆ, ಅದು ಭಾರಿ ವಿಶೇಷವಾದದ್ದು. ಪುಟ್ಟ ಕಾವ್ಯ, ಬಹುಶಃ ಭಾರತೀಯ ಸಾಹಿತ್ಯ ಚರಿತ್ರೆಯಲ್ಲಿ ಐ ಥಿಂಕ್ ಅದೇ ಒಂದು ಶ್ರೇಷ್ಠ ಅನ್ನುವಂಥದ್ದನ್ನು ವಿಮರ್ಶಕರು ಗುರುತಿಸಿದ್ದಾರೆ. ಹಾಗಾಗಿ ಈ ಶ್ರಮ ದುಡಿಮೆಯ ಜನಕ್ಕೆ ಕೊಡುವಂಥ ಬೆಲೆ ಇದೆಯಲ್ಲ, ಅದು ಕನಕದಾಸನ ವಿಶೇಷ. ಹಾಗಾಗಿ ಈ
ಸಮಾಜದ ಕಟ್ಟಕಡೆಯ ಜನಕ್ಕೂ ಕೂಡ ಎಲ್ರಿಗೂ ಅನುಕೂಲ ಆಗಬೇಕು ಅನ್ನುವಂಥ ಮಾತು. ಅಂಥ ಒಂದು ಪ್ರಜ್ಞೆನ ಇಟ್ಕೊಂಡು ಕಾವ್ಯ ರಚಿಸಿದ್ದಲ್ಲ, ಅದು ನಮಗೆ 21ನೇ ಶತಮಾನಕ್ಕೂ ಕೂಡ ಬಹಳ ಮುಖ್ಯವಾಗಿದೆ. ಇಂಥ ಒಂದು ಹಸನು ಸಮಾಜದತ್ತ ತುಡಿಯುವ ಮನಸ್ಸುಗಳನ್ನು ವಿಸ್ತರಿಸುವಂಥ ಕೆಲಸವನ್ನು ಈ ನಮ್ಮ ಜನಸಾಮಾನ್ಯರ ಒಡನಾಡಿ ಯಾವುದು ಅಂತಂದ್ರೆ ಮಾಧ್ಯಮ. ಆ ಮಾಧ್ಯಮದ ಮೂಲಕ ನಾವು ಏನು ಮಾಡ್ಬೋದು ಅನ್ನುವಂಥ ಒಂದು ವಿಚಾರ ವಿನಿಮಯ ಮಾಡಲಿಕ್ಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ಸ್ನೇಹಿತರೆ. ನಾನು ಇನ್ನೊಂದಷ್ಟು ಪಾಯಿಂಟ್ಸ್ ಹಾಕೊಂಡ್ಬಂದಿದ್ದೆ ಸಾಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದು, ನಮ್ಮ ಚರಿತ್ರೆ ಇದೆಯಲ್ಲ, ನಮ್ಮ ಚರಿತ್ರೆ ನಮಗೆ ಪಾಠ ಕಲಿಸಿರೋದು ಅಥವಾ ನಮ್ಗೆ ಓದಿಸಿರೋದು ಏನಪ್ಪ ಅಂತಂದರೆ ಜಾತಿ ಮತ್ತು ಧರ್ಮದ ಮೂಲಕ ಚರಿತ್ರೆ ಕಟ್ಟುವಂಥದ್ದು. ಈ ಕನಕದಾಸ ಅಥವಾ ಈ ಥರ ದಾರ್ಶನಿಕರು ಅದನ್ನು ಮುರಿದು ಜಾತಿ ಬಿಟ್ಟು, ಧರ್ಮವನ್ನು ಬಿಟ್ಟು ಭಾಷೆ ಮತ್ತು ಸಂಸ್ಕೃತಿಯ ಮೂಲಕ ಚರಿತ್ರೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರು. ಇದು ಮುಖ್ಯವಾದದ್ದು. ಇವತ್ತು ನಾವು ಓದ್ತಾ ಇರೋದಿದೆಯಲ್ಲ, ಒಂದು ವಲಯಕ್ಕೆ ಸೀಮಿತ ಆಯ್ತದ್ದು, ಅದರ ಆಚೆ ವಿಸ್ತರಿಸೋದಿದೆಯಲ್ಲ, ಅದು ಭಾರಿ ಇಂಪಾರ್ಟೆಂಟು. ಅದು ದಾರ್ಶನಿಕರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಆ ದಾರ್ಶನಿಕರ ಪಟ್ಟಿಯಲ್ಲಿ ಕನಕದಾಸ ಬಹು ಮುಖ್ಯವಾಗಿ ನಿಲ್ತಾನೆ. ಆ ಕಾರಣಕ್ಕೋಸ್ಕರ ಕನಕದಾಸನ ಒಂದು ನೆಪವಾಗಿ ನಾವು ಇಟ್ಕೊಂಡಿದ್ದೀವಿ. ಆದರೆ ಅಂತಹ ದಾರ್ಶನಿಕರು ಕುವೆಂಪು ಆಗಿರ್ಬೋದು, ಬೇರೆ ಇರ್ಬೋದು. ಸೊ ಎಲ್ಲರೂ ಕೂಡ ನಮಗೆ ದಾರಿದೀಪ ಆಗ್ತಾ ಇದ್ದಾರೆ. ಸುಮ್ಮನೆ ಮಾತಾಡೋದು ಎದ್ದು ಹೋಗೋದಲ್ಲ, ಒಂಚೂರು ಸ್ವಲ್ಪ ನಾವು ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ ಆಗಬೇಕು. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು ಇದ್ದರೆ ನೀವು ಯೋಚನೆ ಮಾಡಿ, ಈ ಕಾರ್ಯಕ್ರಮದ ಸ್ವರೂಪ ಹೀಗಿರುತ್ತೆ. ನಮ್ಮ ಇವತ್ತು ಏನು ವಿಷಯ ಮಂಡಿಸಕ್ಕೆ ಬಂದಿದ್ದಾರಲ್ಲ, ತುಂಬ ಆ ಕ್ಷೇತ್ರದ ತುಂಬ ದೊಡ್ಡ ವಿದ್ವಾಂಸರಿದ್ದಾರೆ. ಅವರು ಮಾತಾಡ್ತಾರೆ. ಅವರು ಮಾತಾಡಿದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ನಮ್ಮ 300 ಜನ ಸ್ನೇಹಿತರು ಪ್ರತಿಕ್ರಿಯೆ ನೀಡ್ತಾರೆ. ಪರ್ಯಾಯವಾದ ಉಪನ್ಯಾಸ ಮಾಡಬೇಡಿ ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದಾದಮೇಲೆ ಸಂವಾದ